ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ ಮುಯ್ಯಿ ತೀರಿಸುವ ದಿನ ಪುಟ 368. ಈ ಮಧ್ಯೆ ಬರಲಿರುವ ಈ ಸಂಕಟದ ಬಗ್ಗೆ ಅಪೋಸ್ತಲನ ಸ್ಫೂರ್ತಿದಾಯಕ ವಿವರಣೆಯನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಸೆಳೆತದಲ್ಲಿ ಅಥವಾ ತೊಂದರೆಗಳ ಯಾತನೆಯಲ್ಲಿ ಸಮಯದ ಮಧ್ಯಂತರಗಳನ್ನು ಕಡಿಮೆಗೊಳಿಸುವುದರೊಂದಿಗೆ ಪ್ರಯಾಸಕರವಾಗಿರುತ್ತದೆ ಮತ್ತು ಪ್ರತಿದಿನದ ಸೆಳೆತ ಹೆಚ್ಚು ತೀವ್ರವಾಗುತ್ತಾ ಹೋಗುತ್ತದೆ. ಪ್ರಸ್ತುತ ಸಂಸ್ಥೆಗಳ ಮರಣಕರ ಸಂಕಟದ ಅಂತಿಮ ಅಗ್ನಿ ಪರೀಕ್ಷೆಯ ನಂತರ ನೂತನ ಕ್ರಮವು ಹುಟ್ಟುತ್ತದೆ. ಹಾಗಿರುವುದರಿಂದ ಲೋಕವನ್ನು ಸಾಮಾನ್ಯವಾಗಿ ಆದಷ್ಟು ತನ್ನದೇ ಆದ ಹಾದಿಯನ್ನು ತೆಗೆದುಕೊಳ್ಳುವಂತೆ ಕರ್ತನು ಕಳೆದ 6,000 ವರ್ಷಗಳಿಂದ ಬಿಟ್ಟಿದ್ದಾನೆ. ಇಸ್ರಾಯೇಲ್ಯರನ್ನು ಹೊರತುಪಡಿಸಿ 7ನೆಯ ಮಿಲಿಯಾಂತರದಲ್ಲಿ ಪರಿಚಯಿಸಲಾಗುವ ಸಮಯದಲ್ಲಿ ದೈವ ಸಂಕಲ್ಪದ ಬದಲಾವಣೆಗಳು ಯಾರಿಗೆ ಅರ್ಥವಾಗುವುದಿಲ್ಲವೋ ಅವರಿಗೆ ಆತನ ಮಧ್ಯೆ ಪ್ರವೇಶವು ಈಗ ಮತ್ತಷ್ಟು ಅಪರೂಪವಾದದ್ದು ಮತ್ತು ಅಪೂರ್ವವಾದದ್ದು. ಆದರೆ ಈ ಯುದ್ಧದಲ್ಲಿ ಮನುಷ್ಯನ ಕೋಪವನ್ನು ತನ್ನ ಘನಕ್ಕೆ ಸಾಧಕವಾಗುವಂತೆ, ಅಂದರೆ ಅವರ ಆಕಾಂಕ್ಷೆಗಳು ಮತ್ತು ಸ್ವಾರ್ಥಗಳು ಆತನನ್ನು ಸ್ತುತಿಸುವಂತೆ ಮತ್ತು ಸೇವಿಸುವಂತೆಯೂ ನಡೆಸುವನು. ಉಳಿದವುಗಳನ್ನು ಆತನು ತಡೆಯುತ್ತಾನೆ. ದೇವರು ದೀರ್ಘ ತಾಳ್ಮೆಯಿಂದ ಪಾಪದ ಆಳ್ವಿಕೆಯನ್ನು, ಸ್ವಾರ್ಥ ಮತ್ತು ಮರಣವನ್ನು ಬಹಳ ಕಾಲದವರೆಗೂ ಅನುಮತಿಸಿದ್ದಾನೆ, ಏಕೆಂದರೆ ಆತನ ಆಯ್ಕೆಯ ಸಭೆಯ ಶೋಧನೆಯನ್ನು ರದ್ದುಪಡಿಸುವುದು ಮತ್ತು ಎಲ್ಲಾ ಜನರಿಗೆ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಲಿಸುತ್ತಾನೆ. ಆದರೆ ಲೋಕವು ಅದು ಸಾಮಾನ್ಯವೆಂಬಂತೆ ದೇವರ ಪ್ರೀತಿಯ ಸತ್ಯದ ಮತ್ತು ನೀತಿಯ ಆಜ್ಞೆಯನ್ನು ಕಡೆಗಣಿಸುವುದನ್ನು ನೋಡುವಾಗ ಆತನು ಮತ್ತೊಂದು ಪಾಠವನ್ನು ಕಲಿಸುವ ಮುನ್ನ ಶಿಸ್ತುಗೊಳಿಸಲು ಉದ್ದೇಶಿಸುತ್ತಾನೆ ಮತ್ತು ಆತನ ಮಗನ ಮಿಲಿಯಾಂತರದ ರಾಜ್ಯದಲ್ಲಿ ನೀತಿಯಿಂದಾಗುವ ಅನುಕೂಲಗಳ ಬಗ್ಗೆ ಒಂದು ಪ್ರಾಯೋಗಿಕ ವಿಶದೀಕರಣೆಯನ್ನು ಕೊಡುತ್ತಾನೆ. ನಮ್ಮ ಕರ್ತನು ತಾನು ಶಾಂತಿಯ ದೇವರು, ಕ್ರಮ ಮತ್ತು ಪ್ರೀತಿಯ ದೇವರು ಎಂಬುದಾಗಿ ಘೋಷಿಸುತ್ತಾನೆ. ತನ್ನ ಜನರಿಗೆ ಮಾರಕ ಅಸ್ತ್ರಗಳಿಂದ ಹೋರಾಡುವುದನ್ನು ನಿಷೇಧಿಸುತ್ತಾನೆ. ಅಲ್ಲದೆ ತಾನು ನ್ಯಾಯದ ದೇವರು ಎಂಬುದಾಗಿ ಕೂಡ ಘೋಷಿಸುತ್ತಾನೆಯಾದರೂ ಲೋಕದಲ್ಲಿ ಪಾಪವು ಎಂದೆಂದಿಗೂ ಜಯಿಸುವುದಿಲ್ಲ, ಅದು ಶಿಕ್ಷೆಯನ್ನು ಅನುಭವಿಸುತ್ತದೆ ಎಂದು ತಿಳಿಸುತ್ತಾನೆ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂದು ಬರೆದಿರುವ ರೋಮ 12:19, ಧರ್ಮೋಪದೇಶಕಾಂಡ 32:35 ಮತ್ತು ಆತನು ರಾಷ್ಟ್ರಗಳ ವಿರುದ್ಧ ನ್ಯಾಯ ತೀರ್ಪಿಗಾಗಿ ಎದ್ದು ನಿಲ್ಲುವಾಗ, ಕೆಡುಕರೆಲ್ಲರ ಮೇಲೆ ಮುಯ್ಯಿ ತೀರಿಸುವಾಗ ಆತನು ತನ್ನನ್ನು ಯೆಹೋವನು, ಯುದ್ಧಶೂರನು ಮತ್ತು ವಿಶೇಷ ಪರಾಕ್ರಮಿಯಾಗಿರುವ ಯುದ್ಧವೀರನಾಗಿರುವ ಯೆಹೋವನು ಮತ್ತು ದೊಡ್ಡ ದಂಡು ಆತನ ನೇತೃತ್ವದಲ್ಲಿ ಇದೆ ಎಂದು ಘೋಷಿಸುತ್ತಾನೆ. ಈಗ ಕ್ರೈಸ್ತ ನಾಡಿನ ಅಣಿಗೊಳಿಸಿದ ಬಹುಸಂಖ್ಯೆಯ ಮಹಾಸೈನ್ಯದಿಂದ ಕೂಡಿದವರು ತನ್ನ ಪ್ರಬಲ ಶಕ್ತಿಯಿಂದ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯ ಭದ್ರ ಕೋಟೆಯ ಮೇಲೆ ಹೋರಾಡಲಾರರು ಎಂಬುದಾಗಿ ಯಾರು ತಾನೇ ಆಶ್ವಾಸನೆ ಕೊಡಬಲ್ಲರು? ವಿಮೋಚನಾಕಾಂಡ 15:3, ಕೀರ್ತನೆ 24:8, 45:3, ಪ್ರಕಟಣೆ 19:11, ಯೆಶಾಯ 11:4, ಯೋವೇಲ 2:11. ಯೆಹೋವನು ಶೂರನಂತೆ ಹೊರಟು ಯುದ್ಧವೀರನ ಹಾಗೆ ತನ್ನ ರೌದ್ರವನ್ನೆಬ್ಬಿಸುವನು. ಆರ್ಭಟಿಸಿ ಘರ್ಜಿಸಿ ಶತ್ರುಗಳ ಮೇಲೆ ಬಿದ್ದು ತನ್ನ ಪರಾಕ್ರಮವನ್ನು ತೋರ್ಪಡಿಸುವನು. ಆತನ ಮಹಾಸೈನ್ಯದ ಕೂಗು ಮತ್ತು ಘರ್ಜನೆ ಮತ್ತು ಆತನ ಕ್ರಾಂತಿಯ ಉದ್ದೇಶವನ್ನು ಸಾಧಿಸಿದ ಅವರ ಯಶಸ್ಸನ್ನು ತನಗೇ ಸೇರಿಸಿಕೊಳ್ಳುತ್ತಾನೆ, ಏಕೆಂದರೆ ಅವರು ಅಜ್ಞಾನದಿಂದಾದರೂ ಆತನ ವಿನಾಶದ ಕಾರ್ಯವನ್ನು ಸಾಧಿಸಿದ್ದಾರೆ. ಆತನು ಹೇಳುತ್ತಾನೆ, ನಾನು ಬಹುಕಾಲದಿಂದಲೂ ಸುಮ್ಮನೆ ಮೌನವಾಗಿ ನನ್ನನ್ನು ಬಿಗಿ ಹಿಡಿದುಕೊಂಡಿದ್ದೆನು, ಈಗ ಹೆರುವವಳಂತೆ ಮುಲುಗುಡುತ್ತಾ ಅಸುರುಸಿರಿನೊಡನೆ ಏದುವೆನು. ಯೆಶಾಯ 42:13 ಮತ್ತು 14. ಆದರೆ ವೇದದಲ್ಲಿ ಮತ್ತೂ ಸೂಚನೆ ಇದೆ. ಕ್ರೈಸ್ತ ನಾಡಿನ ದಂಗೆ ಏಳುವ ಸೈನ್ಯದಿಂದಾಚೆಗೆ ಬೇರೆಯವರೂ ಇದ್ದುಕೊಂಡು ಕರ್ತನ ಮಹಾಸೈನ್ಯದಲ್ಲಿ ಭಾಗವಹಿಸಲು ರೂಪುಗೊಳ್ಳುವರು. ಮತ್ತು ಕರ್ತನು ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕ ಈ ಸಮಯವನ್ನು ಕುರಿತು ಮತ್ತು ಬರಲಿರುವ ಕ್ರೈಸ್ತ ನಾಡಿನ ವಿಪತ್ತನ್ನು ಕುರಿತು ಹೇಳುತ್ತಾನೆ.